ಅದಾದಮೇಲೆ ನಿಮಗೆ ಶ್ರೀಧರ್ ಅವರು ಹೆಂಗೆ ಪರಿಚಯ ಆಗ್ತಾರೆ ನಿಮಗೆ ಅಲ್ಲಿಂದ? ನಾನು 4 ವರ್ಷವರೆಗೂ ಸಣ್ಣ ಪುಟ್ಟ ಡ್ಯಾನಿ ಹತ್ರ ಹೋಗೋದು, ಡಬಲ್ ರೋಡ್ ಹೋಗೋದು. ನನಗೆ ಒಂಥರ ಶೋಕಿ ಬಂದು ಸ್ವಲ್ಪ, ಯಾಕಂದ್ರೆ ಈ ಬೆಲೆ ಕೊಟ್ಟಿರೋ ಆಟೋ ಬಿಡಿಸ್ಕೊಂಡ್ರು, ಇನ್ನು ಯಾವ ಬೀಟಲ್ ಡ್ರೈವರ್ ಕೆಲಸಕ್ಕೆ ಹೋಗೋದು ಬೇಡ, ಪೊಲೀಸ್ ಕೆಲಸ ತುಮಕೂರು ಅದು ಹೋಯ್ತು. ನಮ್ಮ ಭಾವನಿಗೆ ಸ್ವಲ್ಪ ಇದಾಯ್ತು. ಆಮೇಲೆ ನಾನು ಈ ಡ್ಯಾನಿ ತಗೊಳ್ಳೋಣ ಸ್ವಲ್ಪ ಡ್ಯಾನಿ ನನಗೆ ಇಷ್ಟ. ಡ್ಯಾನಿ ಯಾಕೆ ಇಷ್ಟ ಆಗ್ಬೇಕಿತ್ತಂದ್ರೆ ಅವ್ನು ಯಾರೇ ಫ್ರೆಂಡ್ ಬಿಲ್ಲ ಗೊತ್ತಲ್ಲಿ ಬಂದ್ರು ನಾನು ನಮಸ್ಕಾರ ಮಾಡ್ತಾರಲ್ಲ, ನನ್ಗೆ ಏನೇ ಬೇಕು ನಾನು ಡ್ಯಾನಿ ಪರಿಚಯರು. ಆ ಡ್ಯಾನಿ ಭಾರಿ ಇಷ್ಟ ಆಗುತ್ತೆ. ಅವ್ರು ತುಂಬಾ ಜನ ಹೈಫೈ ಫ್ರೆಂಡ್ಸ್, ಕಾಲೇಜಲ್ಲಿ ಓದಿದ್ದ ಹೈಫೈ ಫ್ರೆಂಡ್ಸ್ ಕ್ರಿಶ್ಚಿಯನ್ಸ್ ಅವರು. ತಾಯಿ ಅವ್ರು 3 ಜನ ತಾಯಿ ದೊಡ್ಡಂದಿರು, ಒಂದೇ ತಾಯಿ ಮದುವೆ ಆಗಿದ್ರು. ಆ ಕಾಣಿ ಸ್ವಲ್ಪ ಚೆನ್ನಾಗಿತ್ತು. ಇನ್ನು ನನಗೆ ಎಲ್ಲೂ ಕರ್ಕೊಂಡು ಹೋಗ್ತಾರೆ, ನಂಬಿಕೆ ಬಂದು ತುಂಬಾ ನಂಬಿಕೆ. ಅವ್ರ ಫ್ರೆಂಡ್ಸ್ ಎಲ್ಲರೂ ಯಾರು ಹಳ್ಳೆ ಬಗ್ಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳೋರು, ಯಾವ ಬಗ್ಗೆ ಇಟ್ಕೊಂಡಿದ್ದಾನೆ, ಹೋಗಿ ಬಿಡಲ್ಲ ಅವ್ನಿಗೆ ಜೀನ್ಸ್ ಕೊಡಂತೀಯ, ಶೂ ಕೊಡಂತೀಯ, ತುಂಬಾ ಒಳ್ಳೆ ಸುಂದರ ಜೊತೆ ಇಷ್ಟ ಇದ್ದಾನೆ. ಎಂತೆಂಥವ್ರು ಬರ್ತಾರೆ, ಬಾಸ್ ಸಿಕ್ಕಿದ್ರೆ ಯಾರು ಸಿಕ್ಕಿ ನಮಸ್ಕಾರ ಅಲ್ಲೇ ಹೋಗ್ಬಿಡ್ತಾರೆ, ನನ್ ಬಿಟ್ಟು ಒಂದಿನ ಹೋಗಲ್ಲ, ನಮಸ್ಕಾರ ಮಾಡಲ್ಲ ಅಂದ್ರೆ ತುಂಬಾ ಆ ಥರ ಆಯ್ತು. ಅಲ್ಲಿ ನಮ್ಮ ಜೊತೆ ಆಯ್ತು. ಡ್ಯಾನಿಯಲ್ ಆದ್ಮೇಲೆ ನಿಮಗೆ ಶ್ರೀಧರ್ ಪರಿಚಯ? ನಮಗೆಲ್ಲ ತುಂಬಾ ಜನ ಪರಿಚಯ ಅವರು. 84ನಲ್ಲಿ ಶ್ರೀಧರ್ ಅವರು ಬ್ರದರ್ ಪ್ರಾಬ್ಲಮ್ ಆಗಿತ್ತು. ಇವರೆಲ್ಲ ಹರಿಪ್ರಸಾದ್ ಟೀಮ್ ಅಲ್ಲಿ ಇದ್ರು, ಸ್ಟೂಡೆಂಟ್ ಲೀಡರ್ ಹರಿಪ್ರಸಾದ್. ಸರ್ದಾರ್ ಅದೇ ಟ್ರೂಪ್ ಅಲ್ಲಿ ಇದ್ದು. ಇವರೆಲ್ಲ ಹರಿಪ್ರಸಾದ್ ಪಾಲಿಟಿಕ್ಸ್ ಹೋಗಿ ಡೆಲ್ಲಿಗೆ ಹೋಗ್ಬಿಟ್ರು. ಕೆಲವು ಜನ ಕೊತ್ತಾಲ್ಸಿ ಸೇರ್ಕೊಂಡ್ಬಿಟ್ರು, ಇವರು ಸುಮ್ಮನೆ ಆಗ್ಬಿಟ್ಟು ಇವ್ರು ಯಾರೋ ಫ್ರೆಂಡ್ ಪ್ರಾಬ್ಲಮ್ ಆಗ್ಬಿಟ್ಟು ಟ್ಯಾನಿಯರ್ ಅವ್ರು ಮೋಸ ಮಾಡ್ಬಿಟ್ರು. ಶ್ರೀಧರ್ ಅವರು ಆ ಟೈಮ್ ನನಗೆ ಇವ್ರು ಪರಿಚಯ, ಸರ್ದಾರ್ ಕರ್ಕೊಂಡು ಪರಿಚಯ, ಸರ್ದಾರ್ ಮೂಲಕ ನಿಮಗೆ ಪರಿಚಯ ಆಯ್ತು. ಅವಾಗ ಸರ್ದಾರ್ ಎಲ್ಲ ಸ್ವಲ್ಪ ಅವ್ರು ರಿಟೈರ್ಡ್ ಆಗೋ ಟೈಮು, ನಾನು ರೆಡಿ ಆಗ್ತಾ ಇದ್ದೆ, ನನಗಿಂತ ಸೀನಿಯರ್ ಸರ್ದಾರ್ ಅವರೆಲ್ಲ ನನ್ನ ಪರಿಚಯ ಮಾಡ್ತಾರೆ. ಅವಾಗ ನಾನು ಜೊತೆ ಹುಡುಗರು, ನಾನು ಶ್ರೀಧರ್ ಜೊತೆಗೆ ಫಸ್ಟ್ ಟೈಮ್ ಆ ಟೈಮ್ ಅಟೆಂಡ್ ಮಾಡ್ತೀನಿ. ನೀವು ಫಸ್ಟ್ ಟೈಮ್ ನೋಡಿದಾಗ ಪರಿಚಯ ಆದಾಗ ಏನು ಅನಿಸ್ತು ಅವ್ರ ಬಗ್ಗೆ? ಯಾಕೆಂದರೆ ಅವರ ನಿಮ್ಮ ಸ್ನೇಹ 40 ವರ್ಷದಲ್ಲಿ ಇವತ್ತು ಕೂಡ ಇಲ್ಲೂ ಕೂಡ ಅಣ್ಣ ತಮ್ಮದಿನೇ ಇರೋದಿಲ್ಲ. ಅದರಲ್ಲಿ 40 ವರ್ಷಗಳು ಕೂಡ ಇವತ್ತು ಕೂಡ ಬಚ್ಚನ್ನು ಶ್ರೀಧರ್ ಅಂತ ಅಂದರೆ ಇವತ್ತು ಕೂಡ ಅಲ್ಲ, ನಿಮ್ಮ ಫಸ್ಟ್ ಟೈಮ್ ಅವ್ರನ್ನ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಅಂದರೆ ಆ ವ್ಯಕ್ತಿ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಅಲ್ಲ, ಯಾಕೆಂದ್ರೆ ನೀವು ಹೈಟ್ ಇದ್ರಿ, ಅವ್ರ ಪರ್ಸನಾಲಿಟಿ ಬೇರೆ ಥರ. ಹಾಂ, ಅಲ್ಲ, ನೀವು ಸಣ್ಣಗಿದ್ರೆ ಹೈಟ್ ಇದ್ರಿ, ಅವಾಗಲೇ ಗಡ್ಡ ಬಿಡ್ತಾ ಇದ್ರು. ಅವ್ರು ಲೈಟ್ ಬಾಳಿತ್ತು, ಕ್ಯಾಪ್ ಹಾಕೊಂಡಿದ್ರು. ನನ್ಗೇನು ಅನ್ಸಿಲ್ಲ, ಬಂದವ್ರೆ ಇವ್ರೇನು ಕೆಲಸ ಕರ್ಕೊಂಡು ಸಖತ್ ಜೋರಾಗಿದ್ದಾರೆ. ಇವರೇ ಜೋರಾಗಿದ್ದಾರೆ, ಸದಾ ಯಾಕೆ ಮಾಡಕ್ಕಿಲ್ಲ, ತುಂಬಾ ದೊಡ್ಡವರು, ಅವ್ರ ರೂಢಿ ಮಾಡಿದ್ದಾರೆ. ಸದಾ ನನಗೆ ಹೇಳಿಲ್ಲ, ಅಷ್ಟು ಹೇಳಿಲ್ಲ. ಈಗ ಏನ್ ಸದಾ ಇವರೇ ಜೋರಾಗಿದ್ದಾರ್ರಿ, ಓದ್ ಎತ್ತಾಕೊಂಡ್ರು ನಮ್ಗೆ ಜೋರಾಗಿರೋ ಪ್ರಶ್ನೆ, ಇವರೇ ಜೋರಾಗಿದ್ದಾರೆ, ನಮ್ಗೆ ಯಾಕೆ ಹಾಕಬೇಕು ಅಂತಂದ್ರೆ ಇಲ್ಲೆಲ್ಲ ತುಂಬಾ ಅಫಿಷಿಯಲ್. ಅವ್ರು ಲಂಕೇಶ್ ಅಂತ ಪತ್ರಿಕೆ ಬಂದಿತ್ತು, ನನಗೆ ಗೊತ್ತಿಲ್ಲ. ಫೀಮೇಲ್ ಕೆಲಸ ಮಾಡೋರೆ, ರಾಜ್ಕುಮಾರ್ ಫೀಮೇಲ್ ಕೆಲಸ ಮಾಡೋರೆ, ಅವ್ರು ದೊಡ್ಡ ಆಫೀಸರು, IAS ಆಫೀಸರ್ ಫೇಲ್ ಆಗಿದ್ರು ಅಂತ ನಮಗೆ ಬಗ್ಗೆ ತುಂಬಾನೇ ಸಂಸಾರ ಇಲ್ಲ. ದೊಡ್ಡ ಮನುಷ್ಯರು ಅಫಿಷಿಯಲ್ ಇರ್ಬೇಕಂತೆ ನಾವು ಹೋಗಿ ಕೆಲಸ ಮಾಡಿದ್ವಿ. ಇವ್ರಿಗೆ ಭಾರಿ ಇಷ್ಟ ಆಗುತ್ತೆ ಯಾರ ಬಗ್ಗೆ, ಶ್ರೀಧರ್ಗೆ. ಕೆಲಸ ಆಯ್ತು, ಬಂದ್ವಿ, ಸರಿ ಓಡಾಡ್ತಿದ್ವಿ. ದಿನ ಅಲ್ಲಿ ಸಿಗೋ ಸ್ಟಾರ್ಟ್ ಆಯ್ತು. ಇಲ್ಲಿ ಜಯನಗರ 4th ಫ್ರೆಂಡ್ ಗಾಡಿ ಇತ್ತು, ಸಿಲ್ವರ್ ಕಪ್ ಅಂತ, ಅಲ್ಲಿಗೆ ಬರ್ತಾರೆ. ಅಲ್ಲಿ ಬರ್ತಾರೆ, ಸಾಧಾರಣ ಮಾತಾಡೋದು. ಆ ಟೈಮ್ ನಾನು ಇವ್ರ ಬಗ್ಗೆ ಇವ್ರು ನನ್ಕಂತ ತುಂಬಾ ಇಷ್ಟ ಆಯ್ತು. ನಾನು ಇವ್ರು ತುಂಬಾ ಅಫಿಷಿಯಲ್ ಅಲ್ಲ, ಇವರು ಓದಿದವರ IAS ಎಕ್ಸಾಮ್. ಅಲ್ಲ, ಯಾಕೆಂದ್ರೆ ನೀವು ಗೌರವ ಸ್ಟಾರ್ಟ್ ಮಾಡಿ, ಅಲ್ಲ, ಯಾಕೆಂದ್ರೆ ನೀವು 7th ಪಾಸ್, ಅವರು ಅಷ್ಟೊತ್ತಿಗೆ ಬಹಳ ಚೆನ್ನಾಗಿ ಓದಿ ಬುಕ್ಗಳನ್ನ ಓದಿ ಬಹಳ ವಿಚಾರಗಳನ್ನ ತಿಳ್ಕೊಂಡಿದ್ರು. ಹೆಂಗೆ ಮ್ಯಾಚ್ ಆಯ್ತು ನೀವು? ಅಲ್ಲಿ ಬೇಕಂತ ಬಂದ್ರು ನಾವು ಸುಮ್ಮನೆ ನಿಂತ್ಕೊಂತಲ್ಲ, ಯಾಕೆ ವೇಟ್ ಮಾಡ್ಬೇಕು. ಮ್ಯಾಗ್ಝಿನ್ ತಗೊಂಡು ಓದ್ಕೊಂಡು ನಿಂತ್ಕೊಂಡಿರು, ಅದು ನಿಂತ್ಕೊಂಡು ಫುಟ್ಪಾತ್ ಒಳಗೆ ನಾವಲ್ಲಿ ಸಿಗರೇಟ್ ಹತ್ರ ಕೂತ್ಕೊಂಡು ಚೆನ್ನಾಗಿ ಓದ್ತಾರಪ್ಪ. ಇವ್ರ ಬಗ್ಗೆ ತುಂಬಾ ನನಗೆ ಗೌರವ. ಹೌದು, ಯಾಕಂದ್ರೆ ನಾನು ಇದ್ದಿದ್ದ ಟೈಮ್ನಲ್ಲಿ ನಮ್ಮವ್ರು ಯಾರು ಓದೋರು ಯಾರು ಸಿಕ್ಕಿರ್ಲಿಲ್ಲ. ಓದೋರು ಆಮೇಲೆ ಪ್ರತಿಯೊಬ್ಬರು ಗೌರವ ಕೊಟ್ಟು ಮಾತಾಡೋರು, ಬನ್ನಿ ಹೋಗಿ ಹಂಗೆ ಹಿಂಗೆ ಅಂತ. ಆ ಒಂದು 15 ದಿನ ಇತ್ತಲ್ಲ ಅಲ್ಲ, ದಿನ ಸಿಗೋದು ಮಾಡ್ತೀವಿ ನಾವೆಲ್ಲ. ಮಾಮೂಲಿ ಬಾರೋ ಮಗ, ಹೋಗೋ ಮಗ, ನಮ್ಮ ಟೀ ತಗೊಂಬ, ನಮ್ದು ಭಾಷೆ ಮಾತಾಡ್ತಾರೆ. ನಮ್ ಡ್ಯಾನಿಯಲ್ ಕುಮಾರ್ ಕೊಡ್ತಾರೆ ಎಣ್ಣೆ ಪಾಟಿ, ತುಂಬಾ ಅಫಿಷಿಯಲ್, ನೋಡಕ್ ಭಾರಿ ಸ್ಮಾರ್ಟ್. 7 ಗಂಟೆ ಆಯ್ತು, ಎಣ್ಣೆ ಹೊಡೆದ್ಮೇಲೆ ಮುಗೀತು, ಹೋಯ್ತು, ಕಥೆ ಮುಗೀತು. ಬೆಳಗ್ಗೆ 10 ಗಂಟೆ ಸಿಗಲ್ಲ, ಜಿಮ್ಗೆ ಹೋಗಿ ಬಂದು ವಾರಕ್ಕೊಂದಿನ ಸಿಗ್ತದೆ. ಇದು ಎಲ್ಲ ನೋಡಿ ನನಗೂ ಬೇಜಾರಾಗಿಲ್ಲ, ತಿಳ್ಕೊಡ್ತಾ ಇರಲಿಲ್ಲ.
ಆಮೇಲೆ ಇವ್ರು ಡಿಸಿಪ್ಲಿನು ಮತ್ತು ಡಿಸೆನ್ಸಿ ಇದ್ದಿದ್ದು. ಆಮೇಲೆ ಯಾರಿಗೂ ನಾವೆಲ್ಲ ಆರ್ಮಿ ಕಾಲೇಜ್ ನೋಡೋದು, ಹಿಂದ್ಗಡೆ ಹುಡುಗಿರು ಬರೋದು ನೋಡೋದು ಅವೆಲ್ಲ ಇತ್ತು. ಇವ್ರು ಯಾವುದೇ ಕಾರಣ ಯಾರು ಎತ್ಕೊಂಡು ನೋಡ್ತಾ ಇರಲಿಲ್ಲ. ಇವ್ರ ಮುಂದೆ ಯಾರು ಹುಡುಗಿರ ವಿಷಯ ಮಾತಾಡ್ತಾ ಇರಲಿಲ್ಲ. ಒಂದು 15 ದಿನ 20-25 ದಿನಕ್ಕೆ ನನ್ಗೆ ಬಾಯಿ ಹಾಕ್ತಾರೆ. ಆಮೇಲೆ ಎಲ್ಲೋ ಹೋಗಿ ಇವ್ರ ಜೊತೆ ಹೋಗೋದು ಸ್ಟಾರ್ಟ್ ಮಾಡೋದು. ಅವ್ರ ಜೊತೆನೇ ನೀವು ಹೋಗೋದು. ಅವಾಗ ನೀವು ಅಲ್ಲಿಂದ ಇವ್ರ ಜೊತೆ ಶುರು ಆದ್ಮೇಲೆ ಡ್ಯಾನಿಲ್ ಆಟೋಮೆಟಿಕ್ ನಿಧಾನಕ್ಕೆ ಕಮ್ಮಿ ಆಯ್ತು. ಡ್ಯಾನಿ ಜೈಲ್ಗೆ ಹೋಗ್ಬಿಟ್ರು. ಆ ಟೈಮ್ ಯಾವ್ದು ಕೇಸಿಗೆ ನಾವು ಹೋಗಿ ನೋಡ್ಕೊಂಡು ಬರ್ತದೆ ಅವಾಗ. ಈಗೆಲ್ಲ ನಡೀತಾ ಇತ್ತು. ಇನ್ನು ಸರ್ದಾರು ಇವ್ರು ಮಳೆ ಫ್ರೆಂಡ್ಸ್ ಅಲ್ಲಿ ಇದ್ರು. ಈ ಬನ್ಸಿಂಗ್ ಸಾಯಂಕಾಲ 6 ಗಂಟೆ ಕಾಯೋದು, ಡಿಸ್ ನೋಡ್ಬೇಕು, ಕಾಕ ಹೊಡಿ ಕೂತ್ಕೊಂಡು ಮೀಟ್ ಹೊಡ್ಕು ಕುಡಿಬೇಕು, ತರಲೆ ಹೊಡಿದು, ಇವೆಲ್ಲ ಇವ್ರ ಜೊತೆ ಸೇರಿ ನಿಧಾನಕ್ಕೆ ಕಟ್ಟಾಗ್ತದೆ. ಹೋಗ್ತಾ ನೀವಿಬ್ರು ಕ್ಲೋಸ್ ಆಗ್ಬೋದ್ರು. ಇಬ್ರು ಜೊತೆ ಬಿಯರ್ ಕುಡಿದು ಅಫಿಷಿಯಲ್ ಆಗಿ ಕೂತ್ಕೊಂಡು 1 ಬಾಟಲ್ ಬಿಯರ್ 1 ಗ್ಲಾಸ್ ಕುಡ್ಕೊಂಡು ಈ ತರ ಚೇಂಜ್ ಆಗ್ತದೆ. ಓಕೆ, ಅದು ಅವ್ರಿಗೂ ನನ್ನ ಕಂಡು ಇಷ್ಟ ಆಗುತ್ತೋ ನನಗೂ ಅವ್ರ ಕಂಡು ಇಷ್ಟ. ಯಾಕೆ ನನ್ಗಿಂತ ಏಜ್ ದೊಡ್ಡವ್ರಿಗೆ ಅವ್ರು ಓದಿದ್ರು. ಫುಟ್ಪಾತ್ ನಿಂತ್ಕೊಂಡು ಬುಕ್ ಓದ್ತಾರಲ್ಲ ನನಗೆ ಭಾರಿ ಇಷ್ಟ ಆಗುತ್ತೆ. ಓಕೆ, ನಾವೇನ್ ಮಾಡ್ತೀವಿ, ಫುಟ್ಪಾತ್ ನಿಂತ್ಕೊಂಡ್ರೆ ಆ ಹುಡುಗಿ ನೋಡೋದು, ಈ ಹುಡುಗಿ ನೋಡೋದು, ಮೋಟರ್ ಬೈಕ್ ನೋಡೋದು, ಯಾವ್ದು ಕಾರ್ ನೋಡೋದು. ನೀವು ಈ ತರ ಮಾಡ್ತಾ ಇದ್ದಾಗ ಅವ್ರು ಯಾವತ್ತೂ ಕೂಡ ಈ ತರ ಹೇಳ್ತಾ ಇರಲಿಲ್ವಾ? ಏನ್ ಹೇಳಿಲ್ಲ. ನಾನು ಈ ತರ ಮಾತಾಡ್ತಾ ನಂದೇ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ನೀವೇ ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ರೆ ಅಲ್ಲಿಗೆ. ಅಕಸ್ಮಾತ್ ನಾನೇ ಹುಡುಗಿ ನೋಡೋದು ಏನು ತಿಳ್ಕೊಂತ ನನ್ನ ಬಗ್ಗೆ. ನಾನು ಹಂಗೂ ಬೈತಾದೆ, ಎಲ್ಲರೂ ಬೈಯೋದು ಮಾಡ್ತಾರೆ. ಈ ಹೆಣ್ಮಕ್ಳು ನೋಡೋದಾಗ್ಲಿ, ಯಾರಾದೇನಾದ್ರು ಥರ್ಡ್ ರೇಟ್ ಆಗಿ ಓವರ್ ಹಲ್ಕಾ ಮಾತು ಬೈಯೋದಾಗ್ಲಿ, ಇದ್ರ ಬಗ್ಗೆ ಏನು ಅನ್ಕೊಂತಾರಪ್ಪ, ತಪ್ಪಿಕೊಂಡು ಓದಿರೋದು ಅಫಿಷಿಯಲ್ ಆಮೇಲೆ ಅಂತ ನಾನು ಸ್ವಲ್ಪ ಅದರಿಂದ ಸ್ವಲ್ಪ ಸ್ಲೋ ಮಾಡ್ತೀನಿ. ಅಲ್ಲ, ಯಾಕೆಂದ್ರೆ ನೀವು ಆಲ್ರೆಡಿ ಅಷ್ಟೊತ್ತಿಗಾಗಲೇ ಡ್ಯಾನಿಯಲ್ ಹತ್ರ ಗುರುತಿಸ್ಕೊಂಡಿದ್ರಿ. ಕೆಲವೊಂದಷ್ಟು ಗಲಾಟೆಗಳೆಲ್ಲ ಕೂಡ ಇದೆ, ಎಲ್ಲವೂ ಕೂಡ ಇತ್ತು. ಎಲ್ಲೋ ಒಂದು ಕಡೆ ಕೊತ್ವಾಲ್ ಹತ್ರ ಹಿಂದೆ ಒಂದಷ್ಟು ಅಂದರೆ ಅವ್ರ ಜೊತೆ ಇದ್ದಾರೆ ಹುಡುಗರು ಅನ್ನೋದು ಗೊತ್ತಿತ್ತು. ಇವರು ನಿಮ್ಮ ಜೊತೆ ಸೇರಿಕೊಂಡಾಗ, ಅಂದರೆ ಶ್ರೀಧರ್ ಅವರು ನಿಮ್ಮ ಜೊತೆ ಸ್ನೇಹಿತರೆ, ಯಾವತ್ತೂ ಕೂಡ ನೀವು ಬರಬೇಡಿ, ನಾನು ಯಾಕೆಂದ್ರೆ ನಿಮ್ಮದು ಲೈನೇ ಬೇರೆ ಇತ್ತು, ಅವ್ರ ಲೈನೇ ಬೇರೆ ಇತ್ತು, ಯಾವತ್ತೂ ನೀವು ಹೇಳಲಿಲ್ಲ ಅವ್ರಿಗೆ. ಅದೇ ನೀವು ಓದೋದು ಇರ್ಬೋದು, ಅವರೇ ಇದನ್ನೇ ಬೇರೆ ಇತ್ತು. ಇಲ್ಲ, ಏನಾಯ್ತು, ನಿಧಾನಕ್ಕೆ ಹೋಗ್ತಾ ಏನಾಯ್ತು, ಇವ್ರಿಗೆ ಕ್ಯಾರೆಕ್ಟರು ಮತ್ತು ಸ್ಟೈಲು ಅವೆಲ್ಲ ನನಗೆ ಸ್ವಲ್ಪ ಇಷ್ಟ ಆಗ್ತದೆ. ಸೇರೋದು ಮಾಡ್ತಾರೆ. ನಮ್ಮ ಸರ್ದಾರ್ ಎಲ್ಲ ನೋಡ್ರು ದಿನ ಹುಡುಗಿ ಕರ್ಕೊಂಡು ಫ್ರೆಂಡ್ಸ್ಗೆ, ಇನ್ಯಾರು ಅವ್ರು ಯಾರು ಹುಡುಗಿ ಮಾತಾಡ್ತಾರೆ, ಇದೇ ವಿಷಯ. ಅಲ್ಲಲ್ಲ, ನೀವು ಯಾವತ್ತು ಕೂಡ ನಮ್ಮ ಫೀಲ್ಡಿಗೆ ಬರಬೇಡಿ ಅಂತ ನೀವು ಯಾವತ್ತು ಅವ್ರಿಗೆ ಫೀಲ್ಡ್ ಬರೋಕ್ಕೆ ಇಷ್ಟ ಬಿದ್ದಿಲ್ಲ. ಅವರು ಫೀಲ್ಡ್ ಬರೋಕ್ಕೆ ಇವ್ರು ಇಷ್ಟ ಬಿದ್ದು ಹೊಡಿಯಬೇಕು ಬಂದಿರಲಿಲ್ಲ, ಯಾರು ಹೊಡಿಬೇಕು ಆ ಥರದ್ದು ಇಷ್ಟ ಇಲ್ಲ ಅವ್ರ. ನಾವ್ಯಾರು ಹೊಡಿತೀವಿ ಅಂದ್ರೂ ಬೇಡ ಸುಮ್ಮನೆ ಯಾಕೆ ಆ ಥರ ಕ್ಯಾರೆಕ್ಟರ್. ಹೌದು, ಹೊಡಿಯೋದು, ಥ್ರಿಲ್ಲಿಂಗು, ನಾವು ಗುದ್ದಿ ಅಯ್ಯಪ್ಪ ಅಂದ್ರೆ ನಾವು ನಗೋದು, ಅದೆಲ್ಲ ಇಷ್ಟ ಇರಲಿಲ್ಲ. ಏನೋ ಪರ್ಸನಲ್ ಆಗಿ ಬಂದು ಕಿಕ್ ಶರ್ಟ್ ನಾಲ್ಕು ಕಿಕ್ ಕುಡಿಯೋರು, ತಿರ್ಕತ್ ಮೇಲೆ ಕೈ ಹಾಕೊಂಡು ಆ ಥರ. ನಮ್ಮ ಥರ ರಫ್ ಮಾಡ್ತಾ ಇರಲಿಲ್ಲ. ಓಕೆ.